ಆತ್ಮೀಯರೇ, ನೀಲೂರು ಗ್ರಾಮದ ಇದು ಹುಣಸಿಡಗಿ ರೈಲ್ವೆ ಸ್ಟೇಷನ ಇವತ್ತು ಸೋಲಾಪುರದಿಂದ DRM ಈ ಸ್ಟೇಷನ್ ವೀಕ್ಷಣೆ ಮಾಡಿ ನಾವು ಏನು ಮಾಡಿದ್ದು ವೀಕ್ಷಣೆ ಮಾಡ್ಬೇಕಂತ ಹೊಂಟು ಬಂದಾರ. ನಾವು ನೀವೊಂದು ಮನವಿ ಪತ್ರ ಕೊಟ್ಟಿದ್ದೆ ಮೊದಲ ನಮ್ಮ ಈ MP ಅವ್ರ ಮುಖಾಂತರ ನಾವು ಈ ರೈಲ್ವೆ ಸ್ಟೇಷನ್ ಕೋವಿಡ್ದಾಗ ಬಂದ್ ಮಾಡೋದಕ್ಕೆ ಪುನಃ ಪ್ರಾರಂಭ ಮಾಡ್ರತ್ತೇಳಿ ನಾವು ಇವತ್ತು ಸುಮಾರು ಗ್ರಾಮಸ್ಥರು ಕೂಡಿ ಒಂದು 10-15 ಸರ್ತಿ ನಾವು ಸೋಲಾಪುರಕ್ಕೆ ಹೋಗಿ ಬಂದಿದ್ದು. ಪೂರಾ ಅವ್ರು ಬರೀ ಹ್ಞೂ ಅಂತೇವ್ರು ಬರೀ ವೀಕ್ಷಣೆ ಮಾಡ್ತೀವಿ ಅಂತ ಹೇಳ್ಯಾರ. ಇವತ್ತು ನಮ್ಗೆ ಹುಣಸಿಡಗಿ ಸ್ಟೇಷನ್ ವೀಕ್ಷಣೆ ಮಾಡ್ಯಾರ. ಅವ್ರೇನು ಹೇಳ್ತಾರೆ, ಇಲ್ಲಿ ಜನ ಇಲ್ಲ, ಪಬ್ಲಿಕ್ ಇಲ್ಲ, ಊರಿಲ್ಲ ಅಲ್ಲಗತ್ತಾರ. ನಾವು ಹೇಳ್ತೀವಿ ಇದ್ರ ಬಿಟ್ಟು ಒಂದು 2 ಕಿಲೋಮೀಟ್ರ್ ದೂರ ನಮ್ಮ ನೀಲೂರು ಗ್ರಾಮದ. ನಮ್ಮ ನೀಲೂರು ಗ್ರಾಮ ಹತ್ತಿರ ನಮ್ಮ ರೈಲ್ವೆ ಸ್ಟೇಷನ್ ಮಾಡ್ರಿ ಅಂತೇಳಿ ನಾವು ಇದು ಮಾಡಿದ್ವಿ. ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀನಂತ ನಮಗೊಂದು ಭರವಸೆ ಕೊಟ್ಟರ. ಆದರೆ ಇದಕ್ಕೆ ನಾವು ಭರವಸೆ ಬರೀ ತಾತ್ಕಾಲಿಕ, ಯಾಕಂದ್ರೆ 3-4 ವರ್ಷ ಆಯ್ತಿದೆ ಈಗ ನಮ್ಮ ರೈಲ್ವೆ ಸ್ಟೇಷನ್ ಬಂದಾಗಿ. ಟಿಕೆಟ್ ಕೌಂಟ್ರ್ ಕೊಡ್ತಾ ಅಂತ ಹೇಳ್ತಾರೆ, ಇದು ಮಾಡ್ತಾ ಅಂತೇಳಿ ನಾವೇನು ಹೇಳ್ತೇವೆ, ಮುಂದೆ ಬರ್ಲಿಕ್ಕತ್ತ ಇದೇ ರೀತಿ ಮುಂದುವರಿತಪ್ಪ ಅಂದ್ರೆ ನಮ್ಮ ಗ್ರಾಮದಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಟ್ರ್ಯಾಕ್ ಹರಿದು ಹೋಗ್ತದೆ, ಪಟ್ರಿ ಹೋಗ್ತದೆ. ನಾವು ಅವ್ರಿಗೆ ಏನು ಹೇಳಿದೆವು, ನೀವು ಮಾಡಲಿಲ್ಲ, ನಮ್ಗೆ ಭರವಸೆ ಬರೀ ಮನವಿ ಪತ್ರ ಕೊಡ್ಕೊತ ಹೋಗ್ತೇವೆ, ವಿಶ್ವಾಸ ಕೊಡ್ಕೊತೇವೆ. ಮಾಡಲಿಲ್ಲಪ್ಪ ಅಂದ್ರೆ ನಾವೇನು ಮಾಡ್ಬೇಕಾಗ್ಯದ, ಈ ರೈಲ್ವೆ ರೋಕ್ ಮಾಡ್ತೇವೆ. ನಮ್ಮ ಗ್ರಾಮದ ಬಳಿ ನಾವು ಕೆಂಪು ಬಟ್ಟೆ ಕಟ್ತೇವೆ, ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅದಕ್ಕೆ ಇದು ಪಟ್ರಿ ಹಂಗೆ ಪೂರ ಮಾಡ್ಕೊಲ್ಲ ಹಂಗೆ